ಈಗ ರಾಜ್ಯಪಾಲರು ನಾನು ಇನ್ನೇನು ಹೇಳಿದ್ದೀನಿ ವಿಜಯಪುರದಲ್ಲಿ, ಇನ್ಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ, ಎಲ್ಲರೂ ಸೀದಾ ಹೋಗಿ ರಾಜ್ಯಪಾಲರಿಗೆ ಡೈರೆಕ್ಟಾಗಿ ಅರ್ಜಿ ಕೊಡೋದು ಏನ್ರಿ. ಆಮೇಲೆ ಲೋಕಾಯುಕ್ತರು ಬೇಕಾಗಿಲ್ಲ, ಬೇರೆ ಯಾವ ಏಜೆನ್ಸಿಗಳೂ ಬೇಕಾಗಿಲ್ಲ. ಈ ರೀತಿ ರಾಜ್ಯಪಾಲರು ನಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾದಂಥ ಚಿಂತನೆ ಮಾಡ್ತೇವೆ. ನೋಡಿ, ಅದು ಪಕ್ಷ, ಅದು ಸರ್ಕಾರ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ನೋಡಿ, ನನ್ನ ವಿರುದ್ಧ ಯಾವುದೂ ದೂರು ಪ್ರಶ್ನೆನೇ ಬರೋದಿಲ್ಲ. ನಂದು ನಿಮ್ಗೆ 2 ಗಂಟೆಗಳ ಕಾಲ ಅವತ್ತೆಲ್ಲನೂ ಕೊಟ್ಟಿದ್ದೀನಿ ಏನ್ರಿ, ಸುದೀರ್ಘವಾಗಿ ಕೊಟ್ಟಿದ್ದೀನಿ. ಅರ್ಕಾವತಿದು ಮತ್ತೆ ಮಾಹಿತಿ ಕೇಳಿದ್ದಾರೆ ಸರ್ ರಾಜ್ಯಪಾಲರು. ಅದೇ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ BJP ಅವರು ಏನು ಕೊಡ್ತಾರೆ ಅದೆಲ್ಲವನ್ನು CS ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಇದನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದಿಶೆಯಲ್ಲಿ ಅವಶ್ಯಕತೆ ಬಿದ್ದರೆ ಕ್ಯಾಬಿನೆಟ್ನಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ತೀವಿ. ಮತ್ತೊಂದು ಗಂಭೀರ ಆದಂಥ ಆರೋಪ, ಮಾಹಿತಿ ಸೋರಿಕೆ ಆಗ್ತಾ ಇದೆ. ನನ್ನ ಮತ್ತು SIT ನಡುವೆ ಲೋಕಾಯುಕ್ತರ ನಡೆದಿರುವಂತಹ ಪತ್ರ ವ್ಯವಹಾರ ಕ್ಯಾಬಿನೆಟ್ಗೆ ಹೇಗೆ ಗೊತ್ತಾಯ್ತು, ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಚರ್ಚೆ ಆಯಿತು ಅನ್ನೋಂಥ. ನೋಡಿ, ಏನಾದರೂ ಸೋರಿಕೆ ಆಗ್ತಿದ್ರೆ ಗವರ್ನರ್ ಆಫೀಸ್ನಿಂದ ಸೋರಿಕೆ ಆಗ್ತದೆ. ಏನಾದರೂ ಸೋರಿಕೆ ಆಗ್ತಿದ್ರೆ ಅವರೇ ಬೇಕಲ್ಲ ಸೋರಿಕೆ ಮಾಡಿರಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಏನಾರ ಸೋರಿಕೆ ಆಗ್ತಿದ್ರೆ ಗವರ್ನರ್ ಆಫೀಸ್ನಿಂದ ಸೋರಿಕೆ ಆಗ್ತದೆ. ತನಿಖೆ ಮಾಡಿ ಅಂತ ಹೇಳಿ ಲೋಕಾಯುಕ್ತರಿಗೂ ಬರೆದಿದ್ದಾರೆ ಸರ್. ಆಯ್ತು, ಏನು ಬರ್ತಾರೆ ಬರ್ಕೊಳ್ಳಿ, ಈಗ ನೋಡೋಣ. ಕಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಯಾವುದೋ ಹಳೆ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀರಿ, ಅದರ ತಳಬುಡ ಕೂಡ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಆದರೆ ಯಡಿಯೂರಪ್ಪನವ್ರು ಮೊನ್ನೆ ಲೋಕಾಯುಕ್ತ ವಿಚಾರಣೆ ಎದುರಿಸ್ಕೊಂಡಿದ್ದಾರೆ ಅದೇ ಪ್ರಕರಣಕ್ಕೆ ಸಂಬಂಧಿಸಿದ. ನೋಡಿ, ಅಲ್ಲಿ ಗೊತ್ತಾಗತ್ತಾರ ದ್ವಂದ್ವ ನೀತಿ. ಮತ್ತು ಯಡಿಯೂರಪ್ಪನವ್ರು ಹೋಗಿ ಅಲ್ಲಿ ಲೋಕಾಯುಕ್ತ ತನಿಖೆ ಹೋಗಿ ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಹೋಗ್ಬೇಕಲ್ಲ, ಅಲ್ಲಿ ಹೋಗಿ ಕೊಡಬೇಕು, ತಪ್ಪಿದೆ ಇಲ್ಲ ಅಂತೇಳಿ. ನಾನೇನು ಮಾಡಿದ್ದೀನ, ನಾನು ಸೈನ್ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದಾರೆ ಸರ್. ನಾನು ಸೈನ್ ಮಾಡಿಲ್ಲ, ನಾನೇನು ಸಹಿ ಮಾಡಿಲ್ಲ ಅಂತ ಹಿಂಗೆ ಹೇಳ್ತಾರೆ ಅವರು. ಸಹಿ ಮಾಡಿ ನಾನು ಸಹಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಅತಿರೇಕ ಪ್ರಸಂಗ. ಅದು ಸಹಿ ಮಾಡಿ ನಾನು ಸಹಿ ಮಾಡಿಲ್ಲ ಅಂತ ಹೇಳಿ.